ಪ್ರಿಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿಯೂ ಕೃತಜ್ಞತೆಗಳು. ರೈತನು ಬೀಜ ಬಿತ್ತುವಾಗ ಎಲ್ಲ ಬೀಜಗಳು ಒಂದೇ ರೀತಿ ಬೆಳೆಯುವುದಿಲ್ಲ. ಅದು ಬಿದ್ದ ನೆಲವನ್ನು ಅವಲಂಬಿಸುತ್ತದೆ. ಬಿತ್ತುವವನ ಸಾಮ್ಯ, ದೀಪ ಹಾಗೂ ಕೊಳಗ, ತಾನಾಗಿಯೇ ಬೆಳೆಯುವ ಬೀಜ, ಸಾಸಿವೆ ಕಾಳು ಮತ್ತು ಏಸು ಬಿರುಗಾಳಿಯನ್ನು ನಿಲ್ಲಿಸಿದ್ದು, ಇವುಗಳ ಕುರಿತು ಇಂದು ಮಾರ್ಕ 4ನೇ ಅಧ್ಯಾಯದ ಧ್ಯಾನದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಕೀರ್ತನೆಗಳು 37:23 ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದು ಮಾರ್ಕನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ ಧ್ಯಾನವನ್ನು ಆರಂಭಿಸೋಣ. ಪ್ರಿಯರೇ, ಈ 4ನೇ ಅಧ್ಯಾಯದ ಮುಖ್ಯಾಂಶ ಬಿತ್ತುವವನು, ದೀಪ ಹಾಗೂ ಕೊಳಗ, ಬೀಜ ಬೆಳೆಯುವುದು, ಸಾಸಿವೆ ಕಾಳು ಬಿರುಗಾಳಿಯನ್ನು ನಿಲ್ಲಿಸಿದ್ದು ಎಂಬುದಾಗಿದೆ. ಪ್ರಿಯ ವೀಕ್ಷಕರೇ, ಈ ಅಧ್ಯಾಯದಲ್ಲಿ ಕೆಲವು ಸಾಮ್ಯಗಳನ್ನು ನೋಡುತ್ತೇವೆ. ಬಳಿಕ ಬಿರುಗಾಳಿಯನ್ನು ನಿಲ್ಲಿಸಿದ ಅದ್ಭುತ ಕಾರ್ಯವನ್ನು ನೋಡುತ್ತೇವೆ. ಇವೆಲ್ಲವೂ ಮತ್ತಾಯನ ಸುವಾರ್ತೆಯಲ್ಲಿಯೂ ಬರೆಯಲ್ಪಟ್ಟಿವೆ. ಒಂದು ಸಾಮ್ಯ ಮಾತ್ರ ಇಲ್ಲಿ ಹೇಳಲ್ಪಟ್ಟದ್ದು ಅಲ್ಲಿ ಇರುವುದಿಲ್ಲ. ಮೊದಲು ಬಿತ್ತುವವನ ಸಾಮ್ಯದ ಕಥನವನ್ನು ನೋಡೋಣ. ಬಳಿಕ ಅದರ ವಿವರಣೆಯೂ ಕೊಡಲ್ಪಟ್ಟಿವೆ. ಆ ಬಳಿಕ ಇತರ ಸಾಮ್ಯಗಳನ್ನು ಹೇಳಿಯದೆ ಕೊನೆಯಲ್ಲಿ ಒಂದು ಅದ್ಭುತ ಕಾರ್ಯ ನಡೆದದ್ದನ್ನು ನೋಡುತ್ತೇವೆ. ಪ್ರಿಯರೇ, ಈ ಸುವಾರ್ತೆಯ ಪ್ರಾರಂಭದಲ್ಲೇ ಇದರಲ್ಲಿ ತುಂಬ ಚಟುವಟಿಕೆಯ ಕಾರ್ಯಗಳು ಬರೆಯಲ್ಪಟ್ಟಿವೆ ಎಂದು ನೋಡಿದೆವು. ಆದರೂ ಇಲ್ಲಿ ಸಾಮ್ಯಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದೆ. ಪ್ರಿಯರೇ, ಮಾರ್ಕನು ತಿಳಿಸುವ ಸಾಮ್ಯಗಳು ಚಟುವಟಿಕೆಯಿಂದ ಕೂಡಿದ ಸಾಮ್ಯಗಳಾಗಿವೆ. ಪ್ರತಿಯೊಂದರಲ್ಲಿಯೂ ಚಟುವಟಿಕೆ ಕಾಣುತ್ತೇವೆ. ಆದ್ದರಿಂದಲೇ ಮಾರ್ಕನ ಸುವಾರ್ತೆಯ ಅಧ್ಯಯನಕ್ಕೆ ಮಾರ್ಕನೊಂದಿಗೆ ಮುಂದೆ ಸಾಗುವುದು ಎಂಬ ತಲೆ ಬರಹ ಕೊಡಲಾಗಿದೆ. ಈ ಸಾಮ್ಯಗಳನ್ನು ಹೇಳುವಾಗಲೂ ಕಾರ್ಯ ಚಟುವಟಿಕೆಗೆ ಒತ್ತು ಕೊಟ್ಟಿದೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆತನು ತಿರುಗಿ ಸಮುದ್ರದ ದಡದಲ್ಲಿ ಉಪದೇಶ ಮಾಡುತ್ತಿದ್ದನು. ಬಹು ಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನು ಸಮುದ್ರದಲ್ಲಿದ್ದ ದೋಣಿ ಹತ್ತಿ ಕೂತುಕೊಂಡನು ಎಂಬುದೇ. ಪ್ರಿಯ ವೀಕ್ಷಕರೇ, ಆ ಜನರೆಲ್ಲರೂ ಸಮುದ್ರದ ಹತ್ತರ ನೆಲದ ಮೇಲೆ ಇದ್ದರು. ಯೇಸು ಮನೆಯಿಂದ ಹೊರಬಂದು ದೋಣಿಯೊಂದರಲ್ಲಿ ಹತ್ತಿದನು ಎಂಬುದಾಗಿ ಮತ್ತಾಯನು ಬರೆಯುತ್ತಾನೆ. ಮತ್ತಾಯನ ಬರವಣಿಗೆ ಸಂಜ್ಞಾತ್ಮಕವಾಗಿದೆ. ಮನೆ ಎಂದರೆ ಸಾಮಾನ್ಯವಾಗಿ ಇಸ್ರಾಯೇಲ್ಯರು ವಾಸಿಸುವ ಸ್ಥಳವಾಗಿದೆ. ಸಮುದ್ರವು ಅನ್ಯ ಜನರ ಜನಾಂಗಗಳಿಗೆ ಸೂಚನೆಯಾಗಿದೆ. ಪ್ರಿಯರೇ, ಆತನ ಈ ಕ್ರಿಯೆಯಿಂದಾಗಿ ಆತನು ತನ್ನ ಜನರನ್ನು ಬಿಟ್ಟು ಲೋಕದ ಕಡೆಗೆ ಹೋದಂತೆ ಆಗಿದೆ. ಈ ಸಾಮ್ಯಗಳಿಗೆ ಹಿನ್ನೆಲೆ ಇದೇ ಆಗಿದೆ. ಆದ್ದರಿಂದ ನಾವು ಇದನ್ನು ವಿಶಾಲ ದೃಷ್ಟಿಯಿಂದ ನೋಡಬೇಕಾಗಿದೆ. ಇದು ಅತೀ ಪ್ರಾಮುಖ್ಯವಾದದ್ದಾಗಿದೆ. ಪ್ರಿಯರೇ, ಈ ಸಂಗತಿಗಳು ಆತನ ಸೇವೆಯ ಅತ್ಯುನ್ನತ ಕಾಲದಲ್ಲಿ ನಡೆದವುಗಳಾಗಿವೆ. ಆತನು ಬಹು ಕಾರ್ಯಗಳ ಒತ್ತಡದಿಂದ ಕೂಡಿದ್ದನು, ದೈಹಿಕವಾಗಿ ದಣಿದಿದ್ದನು. ನಾವು ಮುಂದಕ್ಕೆ ನೋಡುವಂತೆ ಆತನು ನಿದ್ರೆ ಹೋಗುವಷ್ಟು ದಣಿದಿದ್ದನು ಮತ್ತು ಇದರಿಂದಾಗಿ ದೋಣಿಯಲ್ಲೇ ಮಲಗಿದ್ದನು. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 2ನೇ ವಚನವನ್ನು ನೋಡಿರಿ. ಆ ಜನರೆಲ್ಲರೂ ಸಮುದ್ರದ ಹತ್ತರ ನೆಲದ ಮೇಲೆ ಇದ್ದರು. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಉಪದೇಶ ಮಾಡಿದನು. ಆ ಉಪದೇಶದಲ್ಲಿ ಅವರಿಗೆ ಹೇಳಿದ್ದೇನೆಂದರೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ,
ಜನರಿಗೆ ಅನೇಕ ಸತ್ಯಾಂಶಗಳನ್ನು ಬೋಧಿಸುವುದಕ್ಕಾಗಿ ಆತನು ಸಾಮ್ಯಗಳನ್ನು ಉಪಯೋಗಿಸಿದನು. ಈ ಸಮಯದಲ್ಲಿ ಆತನು ತನ್ನ 3 ವರ್ಷಗಳ ಸೇವೆಯ ಮಧ್ಯಭಾಗದಲ್ಲಿದ್ದನು. ಆತನು ಈ ಮೊದಲು ಕೆಲವು ಸಂಜ್ಞಾರೂಪದ ಉದಾಹರಣೆಗಳನ್ನು ಉಪಯೋಗಿಸಿದ್ದನು. ಬಾವಿಯ ಬಳಿಯಲ್ಲಿ ಸ್ತ್ರೀಗೆ ಜೀವದ ನೀರಿನ ಕುರಿತು ಹೇಳಿದ್ದನು. ಶಿಷ್ಯರನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆಂದು ಹೇಳಿದ್ದನು. ಪೈರು ಕೊಯ್ಲಿಗೆ ಸಿದ್ಧವಾಗಿದೆ ಎಂದನು. ಉಪ್ಪಿನ ಕುರಿತು, ಬೆಳಕಿನ ಕುರಿತು, ಬಂಡೆಯ ಅಸ್ತಿವಾರದ ಕುರಿತು, ಉಸುಬಿನ ಅಸ್ತಿವಾರದ ಕುರಿತು ಪರ್ವತ ಪ್ರಸಂಗದಲ್ಲಿ ಮಾತನಾಡಿದ್ದನು. ಆದರೆ ಇವೆಲ್ಲವೂ ಸಾಮ್ಯಗಳಾಗಿರಲಿಲ್ಲ. ಈಗ ಆತನು ಸಾಮ್ಯ ರೂಪವಾಗಿ ಮಾತಾಡಲು ತೊಡಗುತ್ತಾ ಬಿತ್ತುವವನ ಸಾಮ್ಯವನ್ನು ಹೇಳುತ್ತಾನೆ. ಮುಂದಕ್ಕೆ ನಾವು ಬಿತ್ತುವವನು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟದ್ದರಿಂದ ಅವು ಫಲ ಕೊಡಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಬೀಜ ಬಿದ್ದ 3 ರೀತಿಯ ಸ್ಥಳಗಳನ್ನು ಇಲ್ಲಿ ಕಾಣುತ್ತೇವೆ. ಇದು ರಕ್ಷಿಸಲ್ಪಡದವರ ಸಂಕೇತವಾಗಿದೆ. ಅವರು ಸುವಾರ್ತೆಯನ್ನು ಅಂಗೀಕರಿಸುವುದಿಲ್ಲ. ಅವರ ಜೀವಿತಗಳು ಪಕ್ಷಿಗಳು ಬೀಜಗಳನ್ನು ತಿಂದು ಹಾಕಿದ ದಾರಿಯ ಮಗ್ಗುಲಿನಂತೆ ಇರುತ್ತವೆ. ವಾಕ್ಯವನ್ನು ಸೈತಾನನು ಕೂಡಲೇ ತೆಗೆದು ಬಿಡುತ್ತಾನೆ. ಇತರ ಕೆಲವರು ಬಂಡೆಯ ನೆಲದಂತೆ. ಸೂರ್ಯನ ಬಿಸಿಲು ಬಿದ್ದಾಗ ಗಿಡಗಳು ಬಾಡಿ ಹೋಗುತ್ತವೆ, ಯಾಕಂದರೆ ಬುಡದಲ್ಲಿ ಮಣ್ಣು ಇರುವುದಿಲ್ಲ. ಮುಳ್ಳು ಗಿಡಗಳು ಬೀಜ ಮೊಳಿಕೆಯಾದರೂ ಅಡಗಿಸಿ ಬಿಡುತ್ತವೆ, ಆದರೆ ಒಳ್ಳೆ ನೆಲವೂ ಇದೆ. ಮುಂದಕ್ಕೆ ನೋಡಿರಿ, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು. ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು 1 30ರಷ್ಟು, 1 60ರಷ್ಟು, 1 100ರಷ್ಟು ಫಲ ಕೊಟ್ಟವು ಎಂದು ಹೇಳಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, 4ರಲ್ಲಿ 1 ಪಾಲಿನಷ್ಟು ಬೀಜಗಳು ಮಾತ್ರ ಒಳ್ಳೆಯ ನೆಲದಲ್ಲಿ ಬಿದ್ದವು. ಇದು ವಾಕ್ಯವನ್ನು ಅಂಗೀಕರಿಸಿ ರಕ್ಷಣೆ ಹೊಂದಿದವರನ್ನು ಸೂಚಿಸುತ್ತದೆ. ಆದರೆ ಫಲ ಬರುವ ರೀತಿ ಮಾತ್ರ ಬೇರೆ ಬೇರೆಯದು. ಕೆಲವು 30ರಷ್ಟು, ಕೆಲವು 60ರಷ್ಟು, ಕೆಲವು 100ರಷ್ಟು. ಕರ್ತನಾದ ಯೇಸು ಗೆತ್ಸೇಮನೆ ತೋಟಕ್ಕೆ ಹೋಗುವ ಮೊದಲು ಮೇಲಂತಸ್ತಿನಲ್ಲಿ ಶಿಷ್ಯರೊಂದಿಗೆ ಮಾತನಾಡುವಾಗ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಎಂದು ಹೇಳಿದ್ದಾನೆ. ಬಳಿಕ ಅವರು ಫಲ ಕೊಡಬೇಕೆಂದು, ತುಂಬ ಫಲ, ಹೆಚ್ಚು ಫಲ ಕೊಡಬೇಕೆಂದು ಹೇಳಿದ್ದನು. ಅಲ್ಲಿಯೂ ಕೂಡ ಫಲ ಕೊಡುವುದರಲ್ಲಿ ಇಲ್ಲಿನಂತೆ 3 ಹಂತಗಳನ್ನು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ಆತನು ಒಂದು ಎಚ್ಚರಿಕೆಯ ಸೂಚನೆ ಕೊಡುತ್ತಾನೆ. ಅದು ಕೂಡು ರಸ್ತೆಗಳಲ್ಲಿರುವ ನಿಂತು ನೋಡಿ ಮುಂದುವರಿಯಿರಿ ಎಂಬ ಸೂಚನೆಯಂತೆ ಇದೆ. ಆದರೂ ಕೆಲವರ ಗಮನಕ್ಕೆ ಇದು ಬೀಳಿಲ್ಲವೆಂದು ನೋಡುತ್ತೇವೆ. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ನೋಡೋಣ. ಆತನು ಒಬ್ಬನೇ ಇದ್ದಾಗ ಆತನ ಹತ್ತರ ಇದ್ದವರು 12 ಮಂದಿ ಶಿಷ್ಯರ ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು. ಆತನವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೇ ಕೊಟ್ಟಿದೆ. ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿವೆ. ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು, ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳಬಾರದು. ಹಾಗೆ ಕಂಡು ತಿಳುಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನು ಹೊಂದಾರು ಎಂದೇ ಮರೆ ಮಾಡಲಾಗಿದೆ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸಾಮ್ಯಗಳನ್ನು ಕೆಲವರು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಅವರು ಆತನನ್ನು ಕೇಳಿದಾಗ ಆತನು ಈ ಅಸ್ಪಷ್ಟವಾದ ಮಾತುಗಳನ್ನು ಆಡುತ್ತಾನೆ. ನಿಮಗೆ ಸಹಾಯವಾಗಬಲ್ಲ ಒಂದು ವಿವರಣೆಯನ್ನು ಕೊಡುತ್ತೇನೆ. ಇಲ್ಲಿಂದ ಮುಂದೆ ತನ್ನ ಸೇವೆಯ ಕೊನೆಯವರೆಗೂ ಯೇಸು ಸಾಮ್ಯ ರೂಪವಾಗಿ ಮಾತನಾಡುತ್ತಾನೆ. ಇದು ಆಸಕ್ತಿಕರವಾಗಿದೆ. ಆತನ ವೈರಿಗಳು ಆತನ ಬೋಧನೆಯನ್ನು ತಿರಸ್ಕರಿಸಿದರು. ಜನರ ಗುಂಪು ಆತ್ಮಿಕ ಸತ್ಯಗಳಲ್ಲಿ ಆಸಕ್ತಿ ತೋರಿಸಲಿಲ್ಲ. ಅವರಿಗೆ ಆತನು ಮಾಡಿದ ಅದ್ಭುತ ಕಾರ್ಯಗಳಲ್ಲಿ ಮಾತ್ರ ಆಸಕ್ತಿ ಇತ್ತು, ಹೊರತು ಅವುಗಳ ಆತ್ಮಿಕ ಅರ್ಥಗಳಲ್ಲಿ ಅಲ್ಲ. ಪ್ರಿಯರೇ,
ಈಗ ಅವರಲ್ಲಿ ಆಸಕ್ತಿ ಹುಟ್ಟಿಸುವುದಕ್ಕಾಗಿ ಸಾಮ್ಯಗಳನ್ನು ಉಪಯೋಗಿಸುತ್ತಾನೆ. ಆತನ ವೈರಿಗಳು ವಿರೋಧಿಸುವ ಪ್ರತಿಕ್ರಿಯೆ ಜನರ ಗುಂಪುಗಳಲ್ಲಿದ್ದ ನಿರಾಸಕ್ತಿ ಹಾಗೂ ತಿಳಿದುಕೊಳ್ಳದ ಸ್ವಭಾವಗಳಿಂದಾಗಿ ಆತನು ಸಾಮ್ಯಗಳನ್ನು ಉಪಯೋಗಿಸುವ ವಿಧಾನವನ್ನು ಬದಲಾಯಿಸಬೇಕಾಯಿತು. ಇದರಿಂದಾಗಿ ನಿಜವಾದ ಹಸಿವೆ ಬಾಯಾರಿಕೆಗಳಿದ್ದವರಿಗೆ ತೃಪ್ತಿಯಾಯಿತು. ಪ್ರಿಯರೇ, ಆತ್ಮಿಕ ಸತ್ಯ ತಿಳಿಯಬೇಕೆಂಬ ಮನಸ್ಸಿದ್ದವರಿಗೆ ಅದು ದೊರಕಿತು. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿಯೂ ಇದೇ ರೀತಿಯ ಯೋಚನೆಯನ್ನು ಕಾಣುತ್ತೇವೆ. ಪೌಲನು ಹೀಗೆ ಬರೆಯುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ, ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ ಎಂಬುದೇ. ಮುಂದೆ ವಚನ 13-14ರಲ್ಲಿ ಹೀಗಿದೆ, ಇವುಗಳನ್ನು ಮಾನುಷ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇನೆ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮನ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದೇ. ಪ್ರಿಯರೇ, ಪೌಲನು ಇಲ್ಲಿ ಹೇಳಿದ ಸೂತ್ರವು ಅತಿ ವಿಶೇಷವಾದದ್ದು. ಅದು ಈಗಲೂ ಅನ್ವಯಿಸುವಂಥದ್ದಾಗಿದೆ. ಜನರು ಆತ್ಮಿಕ ಸತ್ಯಗಳನ್ನು ತಿಳ್ಕೊಳ್ಳುವರಾಗುವಂತೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಿಸಬಹುದು. ಆದರೆ ಮೊದಲಾಗಿ ಅವರಲ್ಲಿ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಇರಬೇಕು. ನಾನು ಹೀಗೆ ಹೇಳುತ್ತೇನೆ, ಒಬ್ಬನು ತಿಳಿದುಕೊಳ್ಳುವ ಮನಸ್ಸುಳ್ಳವನಾಗಿದ್ದರೆ, ಅವನ ಹೃದಯವೂ ಕಣ್ಣುಗಳು ತೆರೆದಿದ್ದರೆ, ಆಗ ದೇವರಾತ್ಮನು ವಿಶೇಷವಾದ ಆತ್ಮಿಕ ಸತ್ಯಗಳನ್ನು ಅವನ ಹೃದಯಕ್ಕೆ ತಿಳಿಸುತ್ತಾನೆ. ಆ ಸತ್ಯಗಳು ಆ ವ್ಯಕ್ತಿಗೆ ನಿಜವೂ ಜೀವವುಳ್ಳದ್ದೂ ಆಗಿರುವಂತೆ ಆತ್ಮನು ಮಾಡುತ್ತಾನೆ. ಕೆಲವೊಮ್ಮೆ ನಾವು ಹೇಳುತ್ತೇವೆ, ನೀನು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸದಿದ್ದರೆ ನಾಶವಾಗಿ ಹೋಗುತ್ತಿ. ಅದು ನಿಜವಾದ ಸತ್ಯವಲ್ಲ. ಸತ್ಯವೇನೆಂದರೆ ನೀನು ಈಗಾಗಲೇ ನಾಶವಾದವನಾಗಿರುತ್ತಿ. ದೇವರ ವಾಕ್ಯಕ್ಕೆ ನೀನು ತೋರಿಸುವ ಪ್ರತಿಕ್ರಿಯೆಯ ಮೇಲೆ ನೀನು ರಕ್ಷಿಸಲ್ಪಡುತ್ತೀಯೋ ಇಲ್ಲವೋ ಎಂಬುದು ತಿಳಿದು ಬರುತ್ತದೆ. ಪ್ರಿಯಮಿತ್ರನೇ, ನೀನು ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುತ್ತೀಯೋ? ಕೆಲವರು ಹೇಳಬಹುದು, ಇದು ತತ್ವಗಳ ಲೋಕವನ್ನು ಪ್ರವೇಶಿಸಿದಂತೆ ಹೊರತು ನಿಜವಲ್ಲ ಎಂದು. ಒಬ್ಬನೊಡನೆ ಮೂಢನಂಬಿಕೆಯ ಸಂಗತಿಯನ್ನು ಮಾಡಲು ಹೇಳಿದಂತಿದೆ. ಆದರೆ ವಾಸ್ತವದಲ್ಲಿ ಹಾಗಿಲ್ಲ ಪ್ರಿಯರೇ. ಪ್ರಿಯ ವೀಕ್ಷಕರೇ, ಬಿತ್ತುವ ಬೀಜವು ದೇವರ ವಾಕ್ಯವಾಗಿದೆ. ನೀನು ಯಾವ ವಿಧದ ಮಣ್ಣಾಗಿದ್ದಿ? ಮುಳ್ಳುಗಳಲ್ಲಿದ್ದ ಜಾಗವಾಗಿದೆಯೋ, ದಾರಿಯ ಮಗ್ಗುಲಾಗಿದೆಯೋ? ದೇವರ ವಾಕ್ಯವು ಒಳ್ಳೆಯ ನೆಲದ ಮೇಲೆ ಬೀಳುತ್ತದೆಯೋ? ಇದು ಪ್ರಾಮುಖ್ಯ ಸಂಗತಿಯಾಗಿದೆ. ನಾವೆಲ್ಲರೂ ನಾಶನ ಪಾತ್ರರಾಗಿದ್ದೇವೆ. ನಾವು ನಾಶನದಲ್ಲೇ ಇರುತ್ತೇವೆಯೋ ರಕ್ಷಿಸಲ್ಪಡುತ್ತೇವೆಯೋ ಎಂಬುದು ನಾವು ದೇವರ ವಾಕ್ಯವನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಆಧಾರಗೊಂಡಿರುತ್ತದೆ. ಈಗ 20ನೇ ವಚನದ ತನಕ ಆತನು ಈ ಸಾಮ್ಯದ ವಿವರಣೆಯನ್ನು ಕೊಡುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಆಮೇಲೆ ಆತನು ಅವರಿಗೆ ಹೇಳಿದ್ದೇನೆಂದರೆ, ಈ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ಲವೋ? ಹಾಗಾದರೆ ನನ್ನ ಎಲ್ಲ ಸಾಮ್ಯಗಳನ್ನು ಹೇಗೆ ತಿಳ್ಕೊಂಡಿರಿ? ಆ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ್ದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ ವಾಕ್ಯವು ಬಿತ್ತಲ್ಪಟ್ಟ ದಾರಿಯ ಮಗ್ಗುಲಾಗಿರುವವರು. ಅದೇ ಪ್ರಕಾರ ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ. ತಮಗೆ ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಬಳಿಕ ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾರೆ. ಇವರೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವವರು. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳ ಮೇಲಣ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾರೆ.
ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಕೈಕೊಂಡು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದನ್ನು ಸ್ವಲ್ಪ ವೇಗವಾಗಿ ನೋಡೋಣ. ಬಿತ್ತುವವನು ಮನುಷ್ಯಕುಮಾರನು, ಬೀಜವು ದೇವರ ವಾಕ್ಯವಾಗಿದೆ. ದಾರಿಯ ಬದಿಯ ಪಕ್ಷಿಗಳು ಸೈತಾನನಿಗೆ ಸೂಚನೆ. ಕಲ್ಲು ಬಂಡೆಯ ಸ್ಥಳವೆಂದರೆ ಕಷ್ಟ ಹಿಂಸೆಗಳಿಂದಾಗಿ ದೇವರಿಂದ ದೂರವಾದವರು. ಇದು ಮಾಂಸಭಾವವಾಗಿದೆ. ಈ ದಿನಗಳಲ್ಲಿ ಅನೇಕರು ಮಾಂಸಭಾವದಿಂದಾಗಿ ದೇವರಿಂದ ದೂರವಾಗಿದ್ದಾರೆ. ಮುಳ್ಳಿನ ಗಿಡಗಳಿರುವ ಸ್ಥಳವೆಂದರೆ ಲೋಕದ ಸಂಗತಿಗಳಿಂದ ಆಕರ್ಷಿತರಾಗಿ ದೇವರಿಂದ ದೂರವಾಗುವವರು. ಲೋಕವು ಹೀಗೇ ಇರುತ್ತದೆ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ಲೋಕದಾಶೆಯಿಂದಾಗಿ ದೇವರಿಂದ ದೂರವಾಗುತ್ತಾರೆ. ಒಳ್ಳೆಯ ನೆಲವೆಂದರೆ ದೇವರ ವಾಕ್ಯದಿಂದ ರಕ್ಷಣೆ ಹೊಂದಿದವರು. ಇವರು ಬೇರೆ ಬೇರೆ ಪ್ರಮಾಣದ ಫಲಗಳನ್ನು ಕೊಡುತ್ತಾರೆ. ಈ ಸಾಮ್ಯವು ನಿಜವಾದ ಕಾರ್ಯಗಳಿಂದ ಕೂಡಿದ್ದಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ದೀಪ ಮತ್ತು ಕೊಳಗ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ಆತನು ಅವರಿಗೆ, ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ. ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿರುವುದಿಲ್ಲ. ಯಾವುದಾಗಲಿ ಬಯಲಿಗೆ ಬರಬೇಕೇ ಹೊರತು ಗುಟ್ಟಾಗಿರುವುದಿಲ್ಲ ಎಂಬುದೇ. ಪ್ರಿಯರೇ, ದೀಪ ಹಾಗೂ ಅದರ ಕಾರ್ಯದ ಕುರಿತು ಇಲ್ಲಿ ಹೇಳಿಯದೆ. ಬೆಳಕು ಜವಾಬ್ದಾರಿಯನ್ನು ತರುತ್ತದೆ. ಸತ್ಯವನ್ನು ಹೊಂದಿದವನು ಕಾರ್ಯ ಮಾಡಬೇಕು. ನಮಗೆ ದೊರಕಿದ ಬೆಳಕಿನ ಪ್ರಮಾಣಕ್ಕೆ ತಕ್ಕಂತೆ ನಾವು ಜವಾಬ್ದಾರರಾಗಿರುತ್ತೇವೆ. ಬೆಳಕು ಪ್ರಕಾಶಿಸುತ್ತದೆ. ಅದರ ಕಡೆಗಿನ ನಿನ್ನ ಪ್ರತಿಕ್ರಿಯೆ ಬಹು ಮುಖ್ಯವಾಗಿದೆ. ಪ್ರಿಯರೇ, ಸುವಾರ್ತೆಯ ಬೆಳಕು ನಮ್ಮ ಬಳಿ ಬರುವ ತನಕ ನಾವು ಕತ್ತಲೆಯಲ್ಲಿದ್ದೆವು. ಮಾನವನ ಬಲಹೀನತೆಯಿಂದಾಗಿ ಅಥವಾ ಅಜ್ಞಾನದಿಂದಾಗಿ ಅವನು ಪಾಪಿಯಾಗಿದ್ದಾನೆಂದು ನಾವು ಭಾವಿಸುತ್ತೇವೆ. ಆದರೆ ಪೌಲನು ಖಂಡಿತವಾಗಿ ಹೇಳುವುದೇನೆಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಮಾನವನು ದೇವರನ್ನು ತಿಳಿದಾಗಲೂ ಆತನನ್ನು ದೇವರೆಂದು ಸನ್ಮಾನಿಸದೆ ಹೋದದ್ದರಿಂದ ಅವನು ತಿಳಿದು ಪಾಪಿಯಾಗಿದ್ದಾನೆ ಎಂದು. ನಾವೆಲ್ಲರೂ ಇಂತಹ ಪಾಪಿಗಳೇ ಆಗಿದ್ದೇವೆ. ನಮ್ಮ ಕಡೆಗೆ ಬರುವ ಬೆಳಕು ನಮಗೆ ಜವಾಬ್ದಾರಿಯನ್ನೂ ಕೊಡುತ್ತದೆ. ನಾವು ನಾಶವಾದವರು ಮತ್ತು ನಾವು ಬೆಳಕನ್ನು ಅಂಗೀಕರಿಸದಿದ್ದರೆ, ಅಂದರೆ ಕ್ರಿಸ್ತನನ್ನು ಅಂಗೀಕರಿಸದಿದ್ದರೆ ನಾವು ನಾಶನ ಪಾತ್ರರಾಗಿಯೇ ಉಳಿಯುತ್ತೇವೆ. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಇದು ಕ್ರಿಯಾಶೀಲತೆ. ದೇವರು ನಮ್ಮಿಂದ ಇದನ್ನು ನಿರೀಕ್ಷಿಸುತ್ತಾನೆ. ನಂಬಿಕೆ ಎಂದರೆ ಅದು ಕಾರ್ಯಪ್ರವೃತ್ತವಾಗಿರಬೇಕು. ದೇವರು ಹೇಳಿದ್ದರ ಮೇಲೆ ಕಾರ್ಯ ಮಾಡಬೇಕು. ಇದು ಈ ದಿನಗಳಲ್ಲಿ ಎಷ್ಟು ಮುಖ್ಯವಾದದ್ದು. ನಾನು ವಿಮಾನ ಪ್ರಯಾಣದ ಉದಾಹರಣೆಯನ್ನೇ ತೆಗೆದುಕೊಳ್ಳುತ್ತೇನೆ. ನೀನು ಪ್ರಯಾಣದ ಟಿಕೆಟು ಹೊಂದಿದ್ದರೆ ಅದಕ್ಕನುಸಾರ ನಡೆಯಬೇಕು. ವಿಮಾನವೊಂದು ಉಂಟು, ಅದು ನಿನ್ನನ್ನು ಕೊಂಡೊಯ್ಯುತ್ತದೆ, ಹೋಗಬೇಕಾದ ಸ್ಥಳಕ್ಕೆ ನಿನ್ನನ್ನು ಮುಟ್ಟಿಸುತ್ತದೆ ಎಂಬುದನ್ನು ನೀನು ನಂಬಬೇಕು. ಆದರೆ ಹೀಗೆ ನಂಬಿಕೊಂಡು ನಿಲ್ದಾಣದಲ್ಲೇ ಕುಳಿತುಕೊಂಡಿದ್ದರೆ ಯಾವ ಪ್ರಯೋಜನವೂ ಇರುವುದಿಲ್ಲ. ನಂಬಿಕೆಯೊಂದಿಗೆ ವಿಮಾನದ ಒಳಗೆ ಹೋಗಿ ಕುಳಿತುಕೊಳ್ಳಬೇಕು. ನಂಬುವುದೆಂದರೆ ಇದೇ ಆಗಿದೆ ಪ್ರಿಯರೇ. ಮುಂದಕ್ಕೆ ನಾವು ಬೀಜ ಬೆಳೆಯುವುದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 26ನೇ ವಚನದಿಂದ 29ನೇ ವಚನದವರೆಗೆ ನೋಡಿರಿ. ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ. ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಹೂಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಅದರ ಫಲ ಮಾಗಿದ ಕೂಡಲೇ ಅವನು ಸುಗ್ಗೀಕಾಲ ಬಂತೆಂದು ಕೊಯ್ಯಿಸುತ್ತಾನೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ನಮ್ಮ ಕರ್ತನು ಹೇಳಿದ ಹೊಸ ರೀತಿಯ ಒಂದು ಸಾಮ್ಯ ಇಲ್ಲಿದೆ ಮತ್ತು ಮಾರ್ಕನು ಮಾತ್ರವೇ ಇದನ್ನು ಬರೆದಿದ್ದಾನೆ. ಇದು ಇನ್ನೊಂದು ಚಟುವಟಿಕೆಯ ಸಾಮ್ಯ. ಅದು ದೇವರ ರಾಜ್ಯದ ಕುರಿತಾದದ್ದು. ದೇವರ ರಾಜ್ಯ ಹಾಗೂ ಪರಲೋಕ ರಾಜ್ಯ ಎಂಬ ಎರಡೂ ಶಬ್ದಗಳು ಆಗಾಗ ಉಪಯೋಗಿಸಲ್ಪಡುತ್ತಿದೆ. ಇಲ್ಲಿ
ಅವೆರಡೂ ಒಂದೇ ಅರ್ಥ ಕೊಡುವುಗಳಾಗಿರುತ್ತವೆ, ಆದರೆ ನಿಜವಾಗಿ ಅವು ಸಮಾನವಲ್ಲ. ದೇವರ ರಾಜ್ಯವೆಂದರೆ ಇಡೀ ವಿಶ್ವವನ್ನೊಳಗೊಂಡ ಪದವಾಗಿದೆ, ಆದರೆ ಪರಲೋಕ ರಾಜ್ಯವೆಂದರೆ ಭೂಮಿಯ ಮೇಲಿನ ದೇವರ ಆಡಳಿತವಾಗಿರುತ್ತದೆ. ಇದು ದೇವರ ರಾಜ್ಯದೊಳಗಿನ ಅಂಶವಾಗಿದೆ. ಉದಾಹರಣೆಗೆ, ಕರ್ನಾಟಕ ರಾಜ್ಯವು ಭಾರತ ದೇಶದಲ್ಲಿದೆ, ಆದರೆ ಅದು ಭಾರತ ದೇಶವಲ್ಲ, ಅದು ಅದರಲ್ಲಿ ಇದೆ. ಹಾಗಾಗಿ ನಾನು ಕರ್ನಾಟಕದಲ್ಲಿರುವಾಗ ಕೂಡ ಭಾರತ ದೇಶದಲ್ಲಿರುತ್ತೇನೆ. ಪ್ರಿಯರೇ, ಯೇಸು ಇಲ್ಲಿ ಬೀಜ ಬೆಳೆಯುವುದರ ಕುರಿತಾಗಿ ಹೇಳುತ್ತಿದ್ದಾನೆ. ಬೀಜದಲ್ಲಿ ಮೊಳಕೆ ಬಂದು ಗಿಡವಾಗಿ ಬೆಳೆಯುವುದರ ಬಳಿಕ ಫಲ ಫಲಿಸುವುದರ ಮರ್ಮ ನಮಗೆ ಈಗಲೂ ಸಂಪೂರ್ಣವಾಗಿ ತಿಳಿದಿಲ್ಲ. ಈಗಲೂ ಅದು ಒಂದು ಮರ್ಮವಾಗಿಯೇ ಇರುತ್ತದೆ. ಈ ಸಾಮ್ಯವು ಇನ್ನೊಂದು ಚಟುವಟಿಕೆ ಸಹಿತವಾದದ್ದಾಗಿದೆ. ಚಿಕ್ಕ ಬೀಜದಿಂದ ಬೃಹತ್ ಓಕ್ ಮರಗಳು ಬೆಳೆಯುತ್ತವೆ ಎಂಬ ಮಾತು ಸತ್ಯವೇ ಆಗಿದೆ. ಪ್ರಿಯರೇ, ವಿಜ್ಞಾನವು ಬಹಳ ಪ್ರಗತಿ ಸಾಧಿಸಿರುವುದಾದರೂ ಮಾನವನು ಈ ಮರ್ಮಕ್ಕೆ ಏನನ್ನೂ ಕೂಡಿಸಲಾಗುವುದಿಲ್ಲ. ಜ್ಞಾನದ ಭಂಡಾರವನ್ನು ಹೆಚ್ಚಿಸಲಾಗಿದ್ದರೂ ಆಸ್ಮೋಸಿಸ್ ಎಂಬ ಹಣೆಪಟ್ಟಿ ನಮ್ಮ ತಿಳುವಳಿಕೆಗೆ ಹೆಚ್ಚಿನ ತೇರ್ಪಡೆ ನೀಡುವುದಿಲ್ಲ. ಪ್ರಿಯ ವೀಕ್ಷಕರೇ, ಈ ದೃಷ್ಟಾಂತವು ನಮ್ಮ ಹೃದಯ ಮತ್ತು ಜೀವನದಲ್ಲಿ ದೇವರ ವಾಕ್ಯವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ. ಇದು ಎಂತಹ ಅದ್ಭುತ ದೃಷ್ಟಾಂತವಾಗಿದೆ ಅಲ್ಲವೇ? ಈ ಅಧ್ಯಾಯದಲ್ಲಿನ ಬೀಜದ ಬಗ್ಗೆ ಇರುವ ಮೂರನೇ ದೃಷ್ಟಾಂತವನ್ನು ನೋಡೋಣ. ಸಾಸಿವೆ ಕಾಳು ಎಂಬ ವಿಚಾರವನ್ನು ನೋಡಿರಿ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 30ನೇ ವಚನದಿಂದ 34ನೇ ವಚನದವರೆಗೆ ಗಮನಿಸಿರಿ. ಇನ್ನು ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಡೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಅಂದನು. ಆತನು ಈ ಥರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ, ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನು ಬಿಚ್ಚಿ ಹೇಳಿದನು. ಪ್ರಿಯರೇ, ಸಾಸಿವೆ ಆಹಾರವಲ್ಲ, ಸಾಂಬಾರ ವಸ್ತು. ಅದರಿಂದ ದೊಡ್ಡ ಮರ ಉಂಟಾಗುತ್ತದೆ ಎಂಬುದು ನೆನೆಸಲಾಗದ್ದು. ಪ್ರಿಯರೇ, ಕ್ರೈಸ್ತತ್ವವು ದೊಡ್ಡ ಸಂಘವಾಗಿ ಬೆಳೆಯುವುದನ್ನು ಇದು ಸೂಚಿಸುತ್ತದೆ. ದೊಡ್ಡ ದೇವಾಲಯ, ವಿಶೇಷ ಕಾರ್ಯಕ್ರಮಗಳು ಇವೆಲ್ಲವೂ ಮಾನವ ಶಕ್ತಿಯಿಂದ ನಿರ್ಮಿತವಾಗುತ್ತವೆ, ಹೊರತು ಪವಿತ್ರಾತ್ಮನಿಂದಲ್ಲ. ಪ್ರಿಯರೇ, ಕೊಂಬೆಗಳಲ್ಲಿ ವಾಸಿಸುವ ಹಕ್ಕಿಗಳು ಕೂಡ ಒಳ್ಳೆಯವುಗಳಲ್ಲ, ಸೈತಾನನಿಗೆ ಹೋಲಿಕೆಯಾಗಿವೆ. ಮುಂದಕ್ಕೆ ನಾವು ಬಿರುಗಾಳಿಯನ್ನು ನಿಲ್ಲಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಯೇಸು ಉಪದೇಶ ಮಾಡುವುದನ್ನು ನಿಲ್ಲಿಸಿದಾಗ ಅವರೆಲ್ಲರೂ ಸಮುದ್ರ ಪ್ರಯಾಣಕ್ಕೆ ಹೊರಟರು. ಆತನು ದಣಿದದ್ದರಿಂದ ವಿಶ್ರಾಂತಿ ಪಡೆಯಬೇಕೆಂದು ಬಯಸಿದ್ದನು. ಆದ್ದರಿಂದ ನಿದ್ರೆ ಮಾಡಿದನು. ಆ ಬಳಿಕ ಆತನು ಸಮುದ್ರವನ್ನು ಶಾಂತಗೊಳಿಸಿದ ಅದ್ಭುತ ಕಾರ್ಯ ನಡೆಯಿತು. ಅದೇನೆಂಬುದಾಗಿ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಿಂದ 41ನೇ ವಚನದವರೆಗೆ ನೋಡಿರಿ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ, ಸಮುದ್ರವೇ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಅವರಿಗೆ ಭಯ ಉಂಟಾದದ್ದು ಯಾಕೆ ಗೊತ್ತಿದೆಯೋ? ಆತನು ಬಿರುಗಾಳಿಯನ್ನು ನಿಲ್ಲಿಸಿ ಶಾಂತಪಡಿಸಿದ್ದಕ್ಕೆ ಅಲ್ಲ.
ಆದರೆ ಆತನ ನುಡಿದ ಕೂಡಲೇ ಇದಾಯಿತಲ್ಲ ಎಂಬುದಕ್ಕಾಗಿ ಪೂರ್ಣ ಶಾಂತವಾಯಿತು. ಪಕ್ಕನೆ ಬಿರುಗಾಳಿ ನಿಂತು ಹೋಯಿತು. ಈ ಅದ್ಭುತ ಕಾರ್ಯವು ಎಷ್ಟು ವಿಶೇಷದ್ದಾಗಿತ್ತೆಂದರೆ ಅವರೆಲ್ಲರೂ ಭಯಪಟ್ಟರು. ಪ್ರಿಯರೇ, ಇಲ್ಲಿ ಒಂದು ಅದ್ಭುತವಾದ ಪಾಠ ಕಲಿಯುತ್ತೇವೆ. ನಾವು ಆತನಿಗೆ ಇನ್ನೂ ಸಮೀಪಸ್ಥರಾಗುವ ಹಾಗೆ ಮತ್ತು ಆತನನ್ನು ಇನ್ನೂ ಹೆಚ್ಚಾಗಿ ತಿಳುಕೊಳ್ಳುವ ಹಾಗೆ ಆತನು ನಮ್ಮನ್ನು ಜೀವಿತದ ಬಿರುಗಾಳಿಗಳ ನಡುವೆ ನಡೆಸುತ್ತಾನೆ. ಎಡ್ವರ್ಡ್ ಹೂಪರ್ ಬರೆದಿರುವ ಹಾಡು ಹೀಗಿದೆ, ಏನೆಂದರೆ, ಯೇಸು ರಕ್ಷಕನೇ ನನ್ನನ್ನು ನಡೆಸು, ಸಮುದ್ರದ ಬಿರುಗಾಳಿಗಳ ನಡುವೆ ತಿಳಿಯದ ತೆರೆಗಳು ನನ್ನೆದುರಿಗಿವೆ, ಅಡಗಿದ ಬಂಡೆ, ಮೀನುಗಳ ರಾಶಿ, ನಕ್ಷೆ, ಮಾರ್ಗ ನಿನ್ನಿಂದಲೇ, ಯೇಸು ರಕ್ಷಕನೇ ನಡೆಸೆನ್ನನ್ನು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಹೀಗೆಯೇ ಹೇಳಬೇಕಾಗಿದೆ, ಯೇಸುವೆ ನಮ್ಮನ್ನು ನಡೆಸು ಎಂಬುದಾಗಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಮ್ಮ ಒಡೆಯನೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನೀನು ನಮ್ಮ ರಕ್ಷಕನು, ನೀನು ನಮ್ಮ ನಾಯಕನು. ನಮ್ಮ ಜೀವಿತವೆಂಬ ಓಟದಲ್ಲಿ ನಾವು ಓಡುತ್ತಾ ಇದ್ದೇವೆ. ನಮಗೆ ಬರುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆ ಇರು, ನಮ್ಮನ್ನಾದರಿಸು, ನಮ್ಮನ್ನು ಬಲಪಡಿಸು. ನಮಗೆ ಮಾರ್ಗದರ್ಶಕನಾಗಿದ್ದುಕೊಂಡು ನಿನ್ನನ್ನೇ ದೃಷ್ಟಿಸುತ್ತಾ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು ದೇವ. ಅವರಿರುವಂಥ ಸ್ಥಳದಲ್ಲಿ, ಅವರು ಹಾದು ಹೋಗುತ್ತಿರುವಂಥ ಅವರ ಜೀವಿತದ ಸ್ಥಿತಿಗತಿಗಳಲ್ಲಿ ನೀನು ಆಧರಿಕನಾಗಿದ್ದುಕೊಂಡು ಕೃಪೆಯ ಮೇಲೆ ಕೃಪೆ ಕೊಟ್ಟು ನಿನ್ನ ಮಾರ್ಗದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ದಾರಿಯ ಮಗ್ಗುಲಲ್ಲಿ ಬಿದ್ದ ಬೀಜಗಳನ್ನು ಯಾರು ಬಂದು ತಿಂದು ಬಿಟ್ಟವು? ದಾರಿಯ ಮಗ್ಗುಲಲ್ಲಿ ಬಿದ್ದ ಬೀಜಗಳನ್ನು ಯಾರು ಬಂದು ತಿಂದು ಬಿಟ್ಟವು? ಉತ್ತರ: ದೆವ್ವಗಳು, ಕುರಿಗಳು, ಹಕ್ಕಿಗಳು. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 76187377772ಗೆ ಕಳುಹಿಸಿ. ಮರಣ ಹೊಂದಿದ ನನ್ನನ್ನೆಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ಕಲ್ವಾರಿ ಕ್ರೂಜೆ ಮೇಲೆ ನನಗಾಗಿ ಮರಣ ಹೊಂದಿದ ನನ್ನನ್ನೆಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೆಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೆಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ಪ್ರಿಯರೇ, ಒಬ್ಬನಿಗೆ ತಿಳಿದುಕೊಳ್ಳುವ ಮನಸ್ಸಿದ್ದರೆ ಅವನ ಹೃದಯ ಮನಸ್ಸುಗಳನ್ನು ದೇವರಾತ್ಮನು ತೆರೆಯುತ್ತಾನೆ. ದೇವರ ವಾಕ್ಯವು ಬೀಜವಾಗಿದೆ. ನಾವು ಯಾವ ಮಣ್ಣಾಗಿದ್ದೇವೆ? ಪ್ರಿಯರೇ, ಶಿಷ್ಯರು ಭಯಪಟ್ಟದ್ದು ಬಿರುಗಾಳಿಗಾಗಿ ಅಲ್ಲ, ಯೇಸು ಒಂದೇ ಮಾತಿನಲ್ಲಿ ಅದನ್ನು ನಿಲ್ಲಿಸಿದ್ದಕ್ಕಾಗಿ. ಆತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ಆತನೇ ನಮ್ಮನ್ನು ಜೀವಿತದ ಬಿರುಗಾಳಿಗಳ ನಡುವೆ ನಡೆಸುತ್ತಾನೆ. ಆತ್ಮೀಯ ವೀಕ್ಷಕರೇ, ಆತನ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗಿರಿ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದ್ದರೆ ಇವತ್ತೇ ಕಾಲ್ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.
ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.